ಕರ್ನಾಟಕ ವಿಧಾನ ಪರಿಷತ್ತಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಸನ್ಮಾನ್ಯ ಜಿ ವಿ ಆಂಜನಪ್ಪನವರು ಮೊದಲ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಈಗ ಆಲ್ಮೋಸ್ಟ್ ಛಲವಾದಿರವರು 21ನೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಅಲ್ಲಿ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿರವರು ಕೆಲಸ ಮಾಡಿದ್ದಾರೆ, ಎ ಕೆ ಸುಬ್ಬಯ್ಯನವರು ಕೆಲಸ ಮಾಡಿದ್ದಾರೆ, ಚಂದ್ರೇಗೌಡರು ಕೆಲಸ ಮಾಡಿದ್ದಾರೆ, ಎಚ್ ಕೆ ಪಾಟೀಲ್ ಕೆಲಸ ಮಾಡಿದ್ದಾರೆ, ಟಿ ಎನ್ ನರಸಿಂಹಮೂರ್ತಿರವರು ಕೆಲಸ ಮಾಡಿದ್ದಾರೆ, ಕೆ ಎಚ್ ಶ್ರೀನಿವಾಸ್ ಅವರು ಕೆಲಸ ಮಾಡಿದ್ದಾರೆ, ಶಂಕರ್ ಮೂರ್ತಿಯವರು ಕೆಲಸ ಮಾಡಿದ್ದಾರೆ, ಮೋಟಮ್ನವರಲ್ಲಿ ಕೆಲಸ ಮಾಡಿದ್ದಾರೆ, ಸದಾನಂದ ಗೌಡರು ಕೆಲಸ ಮಾಡಿದ್ದಾರೆ, ಅನೇಕ ಹಿರಿಯರು ಕೆಲಸವನ್ನು ಮಾಡಿದ್ದಾರೆ. ನಾನು ಭಾಳ ಸಂದರ್ಭಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ, ಕರ್ನಾಟಕ ಪ್ರಸ್ತುತ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದುರ್ಬಲ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ತಿನ ಛಲವಾದಿ ನಾರಾಯಣಸ್ವಾಮಿ. ಬಹುತೇಕ ನನಗೆ ಯಾವುದೇ ಮುಜುಗರ ಇಲ್ಲ. ಚೆಡ್ಡಿ ಛಲವಾದಿ ನಾರಾಯಣಸ್ವಾಮಿ ಅಂತ ಏನಾದರೂ ಈ ರಾಜ್ಯದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿದ್ರೆ ಅದು ಈ ಛಲವಾದಿ ನಾರಾಯಣಸ್ವಾಮಿರವರು. ಯಾಕೆಂದರೆ ಚೆಡ್ಡಿ ಹೊತ್ಕೊಂಡು ಮೆರವಣಿಗೆ ಮಾಡಿದಂಥವ್ರು. ಪಾಪ ಅವರಿಗೆ ಅವಕಾಶ ಸಿಗುತ್ತೆ ಅಂದರೆ ಯಾವುದಕ್ಕೆ ಬೇಕಾದ್ರೂ ತಯಾರಾಗ್ತಾರೆ. ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಕರ್ನಾಟಕ ಬಜೆಟ್ನಲ್ಲಿ SCP-TSPಗೆ ಹಣ ಸರಿಯಾಗಿ ಬಳಕೆ ಆಗದಲ್ಲೇ ಹೋದರೆ ನಾನು ಬೆಂಕಿ ಇಡ್ತೀನಿ ಅನ್ನೋ ಮಾತನ್ನು ಅವರು ನಿನ್ನೆ ಮಾಧ್ಯಮಗಳ ಮುಂದೆ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡಿ ಹೇಳಿದ್ದಾರೆ. ಭಾಳ ದುರಂತ ಏನು ಅಂದರೆ, ಬಹುತೇಕ 2 ವರ್ಷದ ಹತ್ತತ್ರ ಆಗಿದೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಪ್ರವೇಶ ಮಾಡಿ. ಬಹುತೇಕ ವಿರೋಧ ಪಕ್ಷದ ನಾಯಕರಾಗಿ ಸಹ 1 ವರ್ಷದ ಮೇಲೆ ಆಗಿರಬಹುದು. ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ವಿಚಾರಗಳ ಬಗ್ಗೆ, ಆಡಳಿತದ ವೈಫಲ್ಯದ ಬಗ್ಗೆ ಯಾವತ್ತೂ ಸಹ ಅವ್ರು ಮಾತಾಡೋದಿಲ್ಲ. ಬರೀ ಅವ್ರು ಮಾತಾಡೋಂಥದ್ದು ಈ ಥರದ್ದು ಬೆಂಕಿ ಇಡೋಂಥ ವಿಚಾರಗಳು, ಮಸಿ ಬಳಿಯೋಂಥ ವಿಚಾರಗಳು, ಚಡ್ಡಿ ಹೊತ್ಕೊಂಡು ಓಡಾಡೋಂಥ ವಿಚಾರಗಳು, ಇಂಥ ವಿಚಾರಕ್ಕೆ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಕೆಲವು ಸಲ ತಪ್ಪುಗಳಾಗುತ್ತೆ. ಬಹುತೇಕ ನಮ್ಮ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆರವರ ಕೃಪಾ ಕಟಾಕ್ಷದಿಂದ ಇವತ್ತೇನು ಚೆಡ್ಡಿ ನಾರಾಯಣಸ್ವಾಮಿಗೆ ಪರಿವರ್ತನೆ ಆಗಿದ್ದಾರೆ. ಅವ್ರ ಹಳೆ ನಮ್ಮ ರಾಮಚಂದ್ರಪ್ಪರಿಗೆಲ್ಲ ಗೊತ್ತು, ಸೈಕಲ್ ನಾರಾಯಣಸ್ವಾಮಿ ಅಂತ ನಾವು ಕರಿತಾ ಇದ್ದಿದ್ದವ್ರನ್ನ. ಆ ಸೈಕಲ್ ನಾರಾಯಣಸ್ವಾಮಿರವರಿಗೆ ರಾಜಕೀಯವಾಗಿ ಆಶ್ರಯವನ್ನು ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದಂಥವ್ರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು. ಬಹುತೇಕ ಇಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದಿಂದ ತಿಂದು ಉಂಡು ಬಳುವಳಿಯೆಲ್ಲ ಪಡ್ಕೊಂಡು ಇವತ್ತು ಖರ್ಗೆರವರ ಕುಟುಂಬವನ್ನು ಟೀಕೆ ಮಾಡೋ ಒಂದೇ ಕಾರಣವನ್ನು ಇಟ್ಕೊಂಡು ಅವರು BJPನಲ್ಲಿ ರಾಜಕೀಯ ಆಶ್ರಯಗಳನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಅದಕ್ಕೆ ನಮಗೆ ಬೇಸರ ಇಲ್ಲ. ಆದರೆ BJPಯ ಒಳ ಸಂಸ್ಕೃತಿ ಏನಿದೆ, ಸಂಘ ಪರಿವಾರದ ಒಳ ಸಂಸ್ಕೃತಿ ಏನಿದೆ, ಅದನ್ನು ಪದೇ ಪದೇ ಬೆತ್ತಲೆ ಮಾಡುವಂಥ ಕೆಲಸವನ್ನು ನಾರಾಯಣಸ್ವಾಮಿರವರಿಗೆ ಆ ಸಂಘ ಪರಿವಾರದವರು ವಹಿಸಿರ್ಬೋದು ಅಂತೇಳಿ ನನಗೆ ಒಂದು ಭಾವನೆ. ಈ ಕಳೆದ ಅಧಿವೇಶನದಲ್ಲಿ ಫೆಬ್ರವರಿ 1ನೇ ವಾರದಲ್ಲಿ ಆದಂಥ ಅಧಿವೇಶನದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ನಿಯಮಾವಳಿ ಪುಸ್ತಕ, ಅದು ಸಂವಿಧಾನದ ಅಡಿನಲ್ಲಿ ರಚನೆ ಆಗಿರ್ತಕ್ಕಂಥ ನಿಯಮಾವಳಿಯ ಪುಸ್ತಕ, ಅದನ್ನು ಅರ್ಧಾಕರು. ಅದ್ರ ಮೇಲೆ ನಾವು ಈಗಾಗಲೇ ಸಭಾಪತಿಯವರಿಗೆ ದೂರನ್ನು ಕೊಟ್ಟಿದ್ದೇವೆ. ಅದನ್ನು ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು ಅಂತ ಹೇಳಿದ್ದೇವೆ. ಆ ದೂರು ಬೇರೆ ಬೇರೆ ಕಾರಣಕ್ಕೆ ಪೆಂಡಿಂಗ್ ಇದೆ. ಅಂದರೆ ನಾನು ಏನಕ್ಕೆ ಮಾತನ್ನು ಇಲ್ಲಿ ನೆನಪಿಸ್ತಾ ಇದ್ದೀನಿ ಅಂದರೆ, ಸದನದ ಒಳಗಡೆನೂ ಇದೇ ಥರದ ಉದ್ದಟತನ, ಸದನದ ಹೊರಗಡೆನೂ ಸಹ ಇದೇ ಥರದ ಉದ್ದಟತನವನ್ನು ಛಲವಾದಿ ನಾರಾಯಣಸ್ವಾಮಿರವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು, ಇವತ್ತಿನವರೆಗೂ ಅವರು ಸದನದಲ್ಲಿ ಆದಂಥ ಘಟನೆಗೆ ಕ್ಷಮಾಪಣೆ ಕೇಳಿಲ್ಲ. ಪುಸ್ತಕ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ವಿಷಾದವನ್ನು ವ್ಯಕ್ತಪಡಿಸಿಲ್ಲ ಅಥವಾ ಅದನ್ನು ಮನವರಿಕೆ ಮಾಡಿಕೊಟ್ಟಿಲ್ಲ ಸಭಾಪತಿಗಳಿಗೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬಜೆಟ್ ಪುಸ್ತಕವನ್ನು ಅರಿತೀವಿ, ಬೆಂಕಿ ಇಕ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹುತೇಕ BJPಲಿ ಅವ್ರಿಗೆ ಬೈಠಕ್ಗಳಲ್ಲಿ, ವಿಶೇಷವಾಗಿ BJP ಸಂಘ ಪರಿವಾರ ಆಗ್ತಿದ್ದಂಗೆ ನಮಗೆ ಬರೋಂಥದ್ದು ಬೈಠಕ್ ಅನ್ನೋ ಪದ ಬಳಕೆ. ಆ ಬೈಠಕ್ಗಳಲ್ಲಿ ಅವ್ರಿಗೆ ಇದನ್ನೇ ಹೇಳ್ಕೊಡ್ತಾ ಇರಬೇಕು. ಯಾಕೆಂದರೆ ಇವತ್ತು ಕೇಂದ್ರದಲ್ಲಿ ಅವ್ರದ್ದೇ ಆದಂಥ BJP ಸರ್ಕಾರ ಇದೆ. 11ನೇ ವರ್ಷ ಪೂರೈಸಿದ್ದಾರೆ. ಅವರಿವತ್ತು ಸುಮಾರು 55 ಲಕ್ಷ ರೂಪಾಯಿಗಳ ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ಆ 55 ಲಕ್ಷ ಕೋಟಿ ರೂಪಾಯಿಗಳ ಬಜೆಟಲ್ಲಿ ಕನಿಷ್ಠ 10% ಸಹ ಅವರು SC/STಗಳು ಕೊಟ್ಟಿಲ್ಲ. ಇಡೀ ದೇಶದಲ್ಲಿ ಇಡೀ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಸೇರಿಸಿ ದಲಿತ ಸಮುದಾಯದ SC ಮತ್ತು STಗಳಿಗೆ ನಾಟ್ ಈವನ್ 10% ಅಲೋಕೇಶನ್ ಆಸ್ ಗಿವನ್ ಬೈ ದ ಸೆಂಟ್ರಲ್ BJP ಗವರ್ನಮೆಂಟ್. ಇದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಛಲವಾದಿ ನಾರಾಯಣಸ್ವಾಮಿರವರಿಗೆ ಆಲಿಯಾಸ್
ಚಡ್ಡಿ ನಾರಾಯಣ ಸ್ವಾಮಿರವರಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ನಿಮಗೇನಾದರೂ ದಲಿತರ ಬಗ್ಗೆ ಬದ್ಧತೆ ಇದ್ದರೆ ಮೊದಲು ಅವ್ರನ್ನ ಕೇಳಿ. ನಿಮ್ಮ ಕೇಂದ್ರ BJP ಸರ್ಕಾರದವ್ರನ್ನ ಕೇಂದ್ರದಲ್ಲಿ ಮತ್ತು ಈ ಬೇರೆ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂತಹ BJP ಸರ್ಕಾರಗಳಲ್ಲಿ SCP TSP ಯೋಜನೆಯನ್ನು ಜಾರಿಗೆ ತನ್ನಿ ಅಂತ ಕೇಳಿ. ನಿಮಗೆ ಶಕ್ತಿ ಇದ್ದರೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟೀಕೆ ಮಾಡೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಟೀಕೆ ಮಾಡೋದು, ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋವಂಥದ್ದು, ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡೋವಂಥದ್ದು, ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡೋವಂಥದ್ದು, DK ಶಿವಕುಮಾರ್ನ ಟೀಕೆ ಮಾಡೋವಂಥದ್ದು ಒಂದು ಕಡೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಒಟ್ಟಾರೆ ಕಾರ್ಯಕ್ರಮ ನಾಟ್ ಓನ್ಲಿ SCP TSP, ಇಡೀ ದೇಶದ ಕೇಂದ್ರ ಬಜೆಟ್ನಲ್ಲಿ ನಾಟ್ ಇವನ್ 10% ಆಸ್ ಅಲೋಕೇಟೆಡ್ ಟು ದ SCP ಆ್ಯಂಡ್ TSP ಸ್ಕೀಮ್. ಇವತ್ತು ಶೆಡ್ಯೂಲ್ 10A 10Bನಲ್ಲಿ ಅವರೇನು ಅಲೋಕೇಶನ್ ಕೊಟ್ಟಿದ್ದಾರೆ, ಸುಮಾರು 55 ಲಕ್ಷ ಕೋಟಿ ಬಜೆಟಲ್ಲಿ ST ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1,41,000 ಕೋಟಿ, SC ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1,96,000 ಕೋಟಿ, ಒಂದು SCಗೆ ಕೊಟ್ಟಿರ್ತಕ್ಕಂಥ ವೆಲ್ಫೇರ್ ಸ್ಕೀಮ್ಗೆ ಬಂದಿರತಕ್ಕಂಥ ಅನುದಾನ ಇನ್ಕ್ಲೂಡಿಂಗ್ ಆಲ್ ಡಿಪಾರ್ಟ್ಮೆಂಟ್ 4.5%. ಅದೇ ಥರ STಗೆ ಬಂದಿರತಕ್ಕಂಥದ್ದು 3.7%. ಇವತ್ತು ಕರ್ನಾಟಕದಲ್ಲಿ SCP TSPಗೆ ಮೋರ್ ದೆನ್ 10% ವಿ ಹ್ಯಾವ್ ಗಿವನ್. ಬೇರೆ ಇಲಾಖೆಯಲ್ಲಿ SCP ಅಂದರೆ ದಲಿತ ಸಮುದಾಯಕ್ಕೆ ಅವ್ರು SC ಇರಲಿ ST ಇರಲಿ ಸರ್ಕಾರದ ಯೋಜನೆಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೀ ಪವರ್ ಕೊಡ್ತಾ ಇದ್ದೀವಿ, SC ST ಸಮುದಾಯಕ್ಕೆ ಅಲ್ಲಿ ಸಿಗುತ್ತೆ. ಬೇರೆ ಯಾವುದೋ ನಾವು ವಸತಿ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ, ಅಲ್ಲಿ ಅವರಿಗೆ ಈ ಸೌಲಭ್ಯಗಳು ಸಿಗುತ್ತೆ, ಅನುದಾನಗಳು ಸಿಗುತ್ತೆ. ನೀವು ಅದೇ ಥರ ನೀವು ಪಶುಸಂಗೋಪನಾ ಇಲಾಖೆಗೆ ಬನ್ನಿ, ರೇಷ್ಮೆ ಇಲಾಖೆಗೆ ಬನ್ನಿ, ಕೃಷಿ ಇಲಾಖೆಗೆ ಬನ್ನಿ, ಎಲ್ಲ ಕಡೆ ಆ ಸಮುದಾಯಕ್ಕೆ ಸಿಗುತ್ತೆ. ಅಪಾರ್ಟ್ ಫ್ರಮ್ SCP TSP ಕೇಂದ್ರದಲ್ಲಿ ಆ ಥರ ಅಲ್ಲ. ನೀವು ಎಲ್ಲ ಸರ್ಕಾರಿ ಯೋಜನೆಗಳು ಸೇರಿಕೊಂಡ್ರು ಸಹ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು SC ಸಮುದಾಯಕ್ಕೆ 4.5%, ST ಸಮುದಾಯಕ್ಕೆ 3.7%. ಇದನ್ನು ಕೇಳೋಕ್ಕೆ ತಾಕತ್ತಿಲ್ಲದೆ ಇರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿರವರು ಬಜೆಟ್ ಪುಸ್ತಕಕ್ಕೆ ಬೆಂಕಿ ಇಡ್ತಾರಂತೆ. ಅದು ಬಹುತೇಕ ಅವ್ರ ಪಕ್ಷ ಕಲಿಸಿರ್ತಕ್ಕಂಥ ಕಲ್ಚರು, ಅವ್ರ ಪಕ್ಷದ ಒಳ ಹಿಡನ್ ಅಜೆಂಡಾ ಇರ್ತಕ್ಕಂಥದ್ದು. ಸಮುದಾಯದ ಹೆಸರುಗಳಲ್ಲಿ, ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ ಪ್ರಚೋದನೆ ಮಾಡೋಂಥದ್ದು ಸಂಘ ಪರಿವಾರಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥ ಜಾಯಮಾನ. ಆ ಜಾಯಮಾನಕ್ಕೆ ಅನುಗುಣವಾಗಿ ಇವತ್ತು ಛಲವಾದಿಯವರು ಇಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಛಲವಾದಿ ನಾರಾಯಣ ಸ್ವಾಮಿ ಅಲಿಯಾಸ್ ಚಡ್ಡಿ ನಾರಾಯಣ ಸ್ವಾಮಿ ಏನು ಸ್ವಾಭಿಮಾನವನ್ನು ಬಿಟ್ಟು ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದ್ರು, ಇವತ್ತು ಅದರ ಮುಂದುವರೆದ ಭಾಗ ಬಜೆಟ್ ಪುಸ್ತಕಕ್ಕೆ ಬೆಂಕಿ ಇಡ್ತೀನಿ ಅಂತೇಳಿ. ಅದನ್ನು ಬಿಟ್ಟು ನಿಮ್ಗೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಂಕಿ ಇಡೋದು ಕರಗತ ಮಾಡ್ಕೊಂಡಿದ್ದಾರೆ BJPಯವರು. ಅದರ ಮುಂದುವರೆದ ಭಾಗವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಂತಹ ಎಲ್ಲ ಹೇಳಿಕೆಗಳಿಗೆ ಕಾಂಗ್ರೆಸ್ ಪಕ್ಷ ಜಗ್ಗೋದಿಲ್ಲ. ನಮಗೆ ಜನ ಮುಖ್ಯ, ಜನಕ್ಕೆ ಕೊಡೋ ಕಾರ್ಯಕ್ರಮ ಮುಖ್ಯ. ಹಾಗಾಗಿ ಈ ಬಜೆಟ್ನಲ್ಲೂ ಸಹ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರ ಕಾರ್ಯಕ್ರಮಗಳು ಕೊಡುತ್ತೆ. ಇಂತಹ ಛಲವಾದಿ ನಾರಾಯಣ ಸ್ವಾಮಿರವರು ಚಡ್ಡಿ ಹೊತ್ಕೊಂಡು ಬೆಂಕಿಪಟ್ಟಣ ಇಟ್ಕೊಂಡು ಬಂದರೆ ಅವಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಎದುರೋದಿಲ್ಲ ಅನ್ನೋ ಮಾತನ್ನು ಮಾಧ್ಯಮದ ಮೂಲಕ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ.